ಕೆಂಡ ಸಂಪಿಗೆ ನಮ್ಮ ಕೆಂಡ ಸಂಪಿಗೆ. ಯಾಕಪ್ಪ ಉರಿತಾ ಇದ್ಯಾ? ಏನಿಲ್ಲ ಅಕ್ಕ, ನನಗೆ ನೋವಾದಾಗಲ್ಲ ಅಮ್ಮ ಅಂತ ಕರೆದಿದ್ದಕ್ಕಿಂತ ಹೆಚ್ಚಾಗಿ ಅಕ್ಕ ಅಂತಾನೆ ಹೇಳಿರೋದು. ಅಫ್ಕೋರ್ಸ್ ನಮ್ಮ ಅಕ್ಕನೂ ನನ್ನ ತುಂಬಾನೇ ಕೇರ್ಫುಲ್ ಆಗಿ ನೋಡ್ಕೋತಿದ್ಲು. ಆದ್ರೆ ಇಷ್ಟು ಪ್ರೀತಿಯಾಗಿ ಆಯಿಂಟ್ಮೆಂಟ್ ಎಲ್ಲ ಯಾವತ್ತೂ ಹಚ್ಚಿರ್ಲಿಲ್ಲ. ನೀನೇ ಹಚ್ಕೋ ಅಂತ ಹೇಳ್ತಾ ಇದ್ಲು. ಆದ್ರೆ ನೀವು ಇಷ್ಟು ಪ್ರೀತಿಯಿಂದ ನನ್ನ ಆರೈಕೆ ಮಾಡ್ತಾ ಇದ್ದೀರಾ. ಇದನ್ನೆಲ್ಲ ನೋಡಿ ನನಗೆ ಅಳು ಬರ್ತಿದೆ ಅಕ್ಕ. ಅಕ್ಕ, ನಾವಿಬ್ರು ರಕ್ತ ಹಂಚ್ಕೊಂಡು ಹುಟ್ಟಿಲ್ಲ. ನನಗೆ ಇಷ್ಟು ಪ್ರೀತಿ ತೋರಿಸ್ತಿದ್ದೀರಾ, ಇನ್ನು ನಿಮ್ಮ ತಮ್ಮನಿಗೆ ಅದೆಷ್ಟು ಪ್ರೀತಿ ತೋರಿಸ್ತಿದ್ರೋ ಏನೋ. ನಿಜವಾಗ್ಲೂ ಅಕ್ಕ, ಅವನು ತುಂಬಾ ಪುಣ್ಯ ಮಾಡಿದ್ದ ನಿಮ್ಮಂತ ಅಕ್ಕನ ಪಡೆಯಕ್ಕೆ. ಕೂತ್ಕೋ, ಇವತ್ತೊಂದಿನ ಬೇರೆಯವ್ರ ಹತ್ರ ಹೂ ತಗೊಂಡು ಅಡ್ಜಸ್ಟ್ ಮಾಡ್ಕೋತಾರೆ. ನೀನ್ ಎಲ್ಗೂ ಹೋಗೋದ್ ಬೇಡ. ನೋಡೋಣ, ಇವಳು ಡೈಲಿ ಕಸ್ಟಮರ್ಸ್ಗೆ ಹೂ ಕೊಡ್ಬೇಕು ಅಂತ ಇಂಥ ಪರಿಸ್ಥಿತಿ ಎದ್ದು ಹೋಗ್ಬೇಕು ಅಂತಿದ್ದಾಳೆ. ಅಕ್ಕ, ನೀನ್ ಮೊದಲು ಕಷಾಯ ಕೊಡಿ. ಬೇಡ ಕಣೋ ರಾಜೇಶ, ಒಂದ್ ಸ್ವಲ್ಪ ಜ್ವರ ಇದೆ ಅಷ್ಟೇ. ಜ್ವರದಲ್ಲಿ ಸ್ವಲ್ಪ ಜಾಸ್ತಿ ಅಂತ ಏನೂ ಇಲ್ಲ. ನಿನ್ನೆ ರಾತ್ರಿ ನೀ ಸ್ವಲ್ಪನೂ ನಿದ್ದೆ ಮಾಡಿಲ್ಲ ಗೊತ್ತಾ? ಕಷಾಯ ಕೊಡಿ ನೀವು. ರಾತ್ರಿ ಎಲ್ಲ ನಿದ್ದೆ ಮಾಡಿಲ್ಲ ನೀನು. ರಾಜೇಶ ನಿನಗೆ ತಣ್ಣೀರ್ ಬಟ್ಟೆ ಹಾಕಿರೋದಕ್ಕೆ ಈಗ ಸ್ವಲ್ಪ ನಿನಗೆ ಜ್ವರ ಕಡಿಮೆ ಆಗಿರೋದು. ಇನ್ನೊಂದ್ 2 ದಿನ ರೆಸ್ಟ್ ತಗೊಂಡ್ರೆ ಎಲ್ಲ ಸರಿ ಹೋಗುತ್ತೆ. ಅದೆಲ್ಲ ಬಿಡು ರಾಜಿ, ನೀನ್ ಕಷಾಯ ಕುಡಿ ಅಕ್ಕ. ಈಗ ತಾನೇ ದೇವಸ್ಥಾನಕ್ಕೆ ಹೋಗಿ ಬಂದೆ ಅಕ್ಕ. ನೀನ್ ಬೇಗ ಹುಷಾರಾಗ್ಬಿಡ್ತೀಯಾ, ಚಿಂತೆ ಮಾಡ್ಬೇಡ. ರಾಜೇ, ಕಷಾಯ ಒಗ್ಗೋಗ್ರಿದೆ, ಸ್ವಲ್ಪ ನೀರ್ ಕೊಡು. ಕಷಾಯ ಸಿಹಿ ಆಗಿದ್ರೆ ಕಷಾಯ ಅಂತಾರ, ನೀನ್ ಸುಮ್ನೆ ಕುಡಿ. ರಾಜಿ, ಯಾರ್ಯಾರ ಕಸ್ಟಮರ್ಗೆ ಹೂ ಕೊಡ್ಬೇಕೋ ಹೇಳು, ನಾನು ಕೊಟ್ಟು ಬರ್ತೀನಿ. ಅಕ್ಕ ಅಕ್ಕ ಅಕ್ಕ, ಏನಾಯ್ತಕ್ಕ? ನಿಧಾನ. ಏನಾಯ್ತು? ಏನಿಲ್ಲ ಅಕ್ಕ, ಏನಿಲ್ಲ. ರಾಜಿ, ನಾನು ಹೋಗಿ ಕಸ್ಟಮರ್ಸ್ಗೆಲ್ಲ ಹೂ ಕೊಟ್ಟು ಬರ್ತೀನಿ. ರಾಜೇಶ ನಿಂತ್ಕೋ. ಕೈಗೇನಾಯ್ತು? ಏನಿಲ್ಲ ಅಕ್ಕ, ಏನಿಲ್ಲ. ಕೈ ತೋರ್ಸು. ಪೆಕ್ರಿ, ಅಷ್ಟು ಗೊತ್ತಾಗಲ್ವಾ? ಕಷಾಯಕ್ಕೆ ಸ್ವಲ್ಪ ಸಕ್ಕರೆ ಹಾಕ್ಬೇಕಾನೆ. ಹೋಗು ಹೋಗು, ಫಸ್ಟ್ ಸಕ್ಕರೆ ಹಾಕಪ್ಪ. ಹೋಗು ಹುಡುಕ, ಹೋಗು. ರಾಜೇಶ, ಬಾಯ್ಲಿ ಬಾಯ್ಲಿ ಅಂದೆ. ಏನಿಲ್ಲ ಅಕ್ಕ. ಕೈ ತೋರ್ಸು. ತೆಗಿ, ಕೈ ತೆಗಿ. ಅಕ್ಕ, ಏನಿಲ್ಲ ಅಕ್ಕ, ಅದು ಕಪಾಲಕ್ಕೆ ಹಾಕ್ತೀನಿ. ತೆಗಿ ಕೈ. ಏನೋ ಇದು ರಾಜೇಶ, ಕೈ ಸುಟ್ಕೊ ಬಂದಿದ್ಯಲ್ಲೋ. ಏನೋಣ ಇದು, ಏನಾಯ್ತು? ಈ ರಾಜಿ, ಹೋಗ್ ಮುಲಾಬ್ ತಗೋಬಾ, ಹೋಗು. ರಾಜೇಶ, ಉರಿತಿದ್ಯಾ? ಕೈ ಹೇಗೆ ಸುಟ್ಕೊಂಡೆ? ಉರಿ ಕಮ್ಮಿ ಆಯ್ತಾ? ನೀನು ಔಷಧಿ ಹಚ್ಚಿದೆ ಅಲ್ವಕ್ಕ, ಉರಿ ಹೋಯ್ತು. ಅದ್ ಸರಿ, ಹೇಗ್ ಮಾಡ್ಕೊಂಡೆ ಇದನ್ನ? ಅಕ್ಕ, ಜ್ವರದಲ್ಲಿ ನೀನು ನರಳಾಡ್ತಿರೋದನ್ನ ನನ್ನ ಕೈಲಿ ನೋಡೋಕ್ಕಾಗಲಿಲ್ಲ ಅಕ್ಕ. ಅದಕ್ಕೆ ನಾನೇ ದೇವಸ್ಥಾನಕ್ಕೆ ಹೋಗಿ ನನ್ನ ಕೈಯಲ್ಲಿ ಕರ್ಪೂರ ಹಚ್ಕೊಂಡು ದೇವ್ರಿಗೆ ಆರತಿ ಮಾಡಿದೆ. ಅಕ್ಕ, ಅಕ್ಕ. ಹಾ ರಾಜೇಶ. ಯಾಕಕ್ಕ ಕಣ್ಣೀರು? ಏನಿಲ್ಲ. ನನ್ನಿಂದ ನಿಮ್ ಮನ್ಸಿಗೇನಾದ್ರೂ ನೋವಾಯ್ತಾ ಅಕ್ಕ? ಚೇಚೆ, ಹಾಗೆಲ್ಲ ಏನಿಲ್ಲ. ಮತ್ ಯಾಕಕ್ಕ ಈಗ ಒಬ್ರೇ ಅಳ್ತಾ ಇದ್ದೀರಾ? ನನ್ನ ತಮ್ಮ ನೆನಪಾದ. ಎಸ್, ಇದೇ ಬೇಕಾಗಿದ್ದಿತ್ತು. ಐ ಆಮ್ ರಿಯಲಿ ಸಾರಿ ಅಕ್ಕ. ರಾಜೇಶ ಸುಟ್ಕೊಂಡು ಸತ್ತಿದ್ದು ಅಂತ ಹೇಳಿದಕ್ಕೆ ಮನ್ಸಿಗೇನಾದ್ರೂ ಬೇಜಾರಾಯ್ತಾ?
ನೀವೇನ್ ಬೇಕು ಅಂತ ಹೇಳಿಲ್ವಲ್ಲ, ಪರವಾಗಿಲ್ಲ ಬಿಡಿ. ನೀವು ನಿಮ್ಮ ತಮ್ಮನ್ ತುಂಬಾ ಪ್ರೀತಿಸ್ತಾ ಇದ್ರಿ ಅಲ್ವಾ ಅಕ್ಕ? ನಾನು ಅವನನ್ನು ಎಷ್ಟು ಪ್ರೀತಿಸ್ತಿದ್ದೆ ಅನ್ನೋದಕ್ಕಿನ್ನ ಅವನ್ ನನ್ನ ಮೇಲೆ ಇಟ್ಟಿರೋ ಪ್ರೀತಿ ತುಂಬಾ ದೊಡ್ಡದಾಗಿತ್ತು. ಇದೇ ಒಂದ್ಸಾರಿ ನಾನು ಅವನ ಜೊತೆ ಮಾತಾಡಿದ್ರೆ ಸಾಕು ಅಂತ ಕಾಯ್ತಿದ್ದ. ನನ್ಗೋಸ್ಕರ ಏನ್ ಮಾಡೋದಕ್ಕೂ ಸಿದ್ಧವಾಗಿದ್ದ. ಆದ್ರೆ ನಾನೇ ಕೋಪ ಮಾಡ್ಕೊಂಡು ಮಾತಾಡ್ದೆ ಉಳಿದ್ಬಿಟ್ಟೆ. ಅಕ್ಕ ಅಳ್ಬೇಡಿ ಅಕ್ಕ, ಅಕ್ಕ ಅಳ್ಬೇಡಿ ಪ್ಲೀಸ್. ನೀವೀಗ ಅಳ್ತಾನೆ ಇದ್ರೆ ನಾನು ನಿಮ್ ಜೊತೆ ಮಾತು ಬಿಟ್ಬಿಡ್ತೀನಿ. ಬೇಡ, ನೀವ್ ನನ್ನ ಜೊತೆ ಮಾತು ಬಿಡೋಕ್ ಬೇಡ. ನಾನಿನ್ ಮುಂದೆ ಯಾರ ಜೊತೆನೂ ಮಾತು ಬಿಡಬಾರ್ದು ಅಂತ ಅನ್ಕೊಂಡಿದ್ದೀನಿ. ಕೈ ಹೇಗಿದೆ, ಉರಿತಿದ್ಯಾ? ಇಲ್ಲ ಅಕ್ಕ, ನೀವು ಆಯಿಂಟ್ಮೆಂಟ್ ಹಚ್ಚಿದ್ರಲ್ಲ ಅದಕ್ಕಿಂತ ಹೆಚ್ಚಾಗಿ ನಿಮ್ ಪ್ರೀತಿ ಈ ನೋವೆಲ್ಲ ವಾಸಿ ಆಯ್ತು. ಯಾವ ಜನ್ಮದಲ್ಲಿ ನನ್ನ ಅಕ್ಕ ಆಗಿದ್ರೋ ಪರವಾಗಿಲ್ಲ, ಇವನು ಬೆರಳು ತೋರ್ಸಿದ್ರೆ ಇಡೀ ದೇಹನೇ ನುಂಗ್ಬಿಡ್ತಾನೆ. ಅಕ್ಕ ಇನ್ನೊಂದು ವಿಷಯ, ನೀವು ನನ್ಗೆ ಇನ್ಮೇಲೆ ಏಕವಚನದಲ್ಲೇ ಕರಿಬೇಕು. ರಾಜೇಶ ಹೋಗೋ ಬಾರೋ ಅಂತಾನೆ ಕರಿಬೇಕು, ಆಯ್ತಾ? ಜೀವನ ಎಷ್ಟು ಕೆಟ್ಟದಲ್ವಾ ಅಕ್ಕ? ನಮ್ ಸುಖ ದುಃಖ ನೋವು ಹಂಚ್ಕೊಳ್ಳೋರ್ನೇ ನಮ್ಮಿಂದ ದೂರ ಮಾಡಿಬಿಡುತ್ತೆ. ನಿಮ್ಗೆ ನಿಮ್ ನೋವು ಹಂಚ್ಕೊಳ್ಳೋದಕ್ಕೆ ನಿಮ್ ತಮ್ಮ ಇಲ್ಲ, ನನಗೆ ನನ್ನ ನೋವು ನನ್ನ ರಹಸ್ಯ ಹಂಚ್ಕೊಳ್ಳೋದಕ್ಕೆ ನನ್ನವರಂತ ಯಾರೂ ಇಲ್ಲ. ಅಲ್ಲ, ಪದೇ ಪದೇ ರಹಸ್ಯ ಅಂತ ಹೇಳ್ತಾನೆ ಇದ್ಯಾ, ಏನದು? ಏನಿಲ್ಲ ಬಿಡಿ ಅಕ್ಕ, ನಮ್ಮ ಅಪ್ಪ ಅಮ್ಮ ಅಷ್ಟೇ ಯಾಕೆ, ನಮ್ಮ ಅಕ್ಕನ ಹತ್ರನೂ ನಾನು ಇದನ್ನ ಹೇಳಿಲ್ಲ. ಸುಮ್ಮನೆ ನಿಮ್ಗೆ ಯಾಕೆ? ಬಾಯಿ ತುಂಬಾ ಅಕ್ಕ ಅಂತ ಕರೀತ್ಯ, ಈ ಅಕ್ಕನ ಮೇಲೆ ನಿನಗೆ ನಂಬಿಕೆ ಇಲ್ವಾ? ಹಾಗಲ್ಲ ಅಕ್ಕ. ಹೋಗ್ಲಿ ಬಿಡು, ನಿನಗೆ ನನ್ನ ಮೇಲೆ ನಂಬಿಕೆ ಬಂದು ನನ್ನ ಹತ್ರ ಹೇಳ್ಕೋಬೇಕು ಅನ್ಸ್ದಾಗ್ಲೇ ಹೇಳು. ವಾ, ಕುರಿ ಹಳ್ಳಕ್ ಬಿತ್ತು ಜಾನು. ಹೌದು, ಅದಕ್ಕೆ ಕೈ ಸುಟ್ಕೊಂಡಾಗ ಹೇಗ್ ಆಡದ್ಲು ಗೊತ್ತಾ ಅವಳು? ಒಳ್ಳೆ ಹುಚ್ಚಿಡ್ದೋಳ್ ತರ ಆಡ್ತಾ ಇದ್ಲು. ಅಕ್ಕ, ಈ ದೇವರು ನನ್ನ ಆಯಸ್ನ ಅರ್ಧಕ್ಕೆ ಕಿತ್ಕೊಂಡ್ಬಿಟ್ಟ. ಚಚೆ, ಏನ್ ಮಾತಾಡ್ತಿದ್ಯಾ ನೀನು? ಅದಕ್ಕೆ ಅವ್ನು ಹೇಳ್ತಾ ಇರೋದು ನಿಜಾನಾ? ಅವನಿಗೆ ಗೊತ್ತು. ನಿಜ ಅಕ್ಕ, ನನಗೊಂದು ಮಾರಣಾಂತಿಕ ಕಾಯಿಲೆ ಇದೆ. ಅಮೇರಿಕ ಡಾಕ್ಟರ್ ಕೂಡ ವಾಸಿ ಮಾಡೋಕ್ಕಾಗಲ್ಲ ಅಂತ ಕೈ ಚೆಲ್ಬಿಟ್ರು. ಅಂಥದ್ದು ಏನಾಗಿದೆ ನಿನಗೆ? ಇಂಗ್ಲೀಷಲ್ಲಿ ಒಂದು ಶುದ್ಧ ಇದೆ ಅದ್ರ ಹೆಸರು, ಅದು ಹೇಳಿದ್ರು ನಿಮ್ಗೆ ಅರ್ಥ ಆಗಲ್ಲ. ಅಂದ್ರೆ ಏನು? ಒಂಚೂರು ನಂಗೆ ಅರ್ಥ ಆಗೋ ಥರ ಹೇಳು. ನಾನಿನ್ನ ಜಾಸ್ತಿ ದಿನ ಬದುಕಿರಲ್ಲ ಅಕ್ಕ, ಆಮೇಲೆ ಸತ್ತೋಗ್ಬಿಡ್ತೀನಕ್ಕ ನಾನು. ಅದಕ್ಕೆ ಇಂಗ್ಲಿಷಲ್ಲಿ ಹೇಳೋಕ್ ಆಗದೆ ಇರೋಂಥದ್ದು ಅಷ್ಟುದ್ದದ ಹೆಸರು ಯಾವುದು? ಯಾವ ಮಣ್ಣು ಇಲ್ಲ. ಡಿಸಿನೆಸ್, ಡಯೇರಿಯಾ, ಆಮೇಲೆ ಆಂಗ್ಸೈಟಿ, ನಾಸಿಯಾ, ಇಷ್ಟೇ. ಅಂದ್ರೆ ನೀನೇನು ಅವಳ ಥರ ಆಡ್ತಿದ್ಯಾ ಜಾನು? 3-4 ಕಾಯಿಲೆ ಹೆಸರನ್ನ ಒಟ್ಟಿಗೆ ಹೇಳ್ತಿದ್ದ ಅಷ್ಟೇ. ಓಕೆ ಓಕೆ. ರಾಜೇಶ, ಸಮಾಧಾನ ಮಾಡ್ಕೊ. ಸಮಾಧಾನ ಮಾಡ್ಕೋತೀನಕ್ಕ ನಾನು. ನನಗೇನು ಸಾವು ಯಾವಾಗ ಬರುತ್ತೆ ಅಂತ ಗೊತ್ತಲ್ವಾ? ಸಮಾಧಾನ ಮಾಡ್ಕೊಳ್ತೀನಿ. ಹಾ ಅಕ್ಕ, ನಾನು ಸತ್ಮೇಲೆ ಸ್ವರ್ಗಕ್ಕೆ ಹೋಗ್ತೀನಿ. ಅಲ್ಲಿ ನಿಮ್ಮ ತಮ್ಮ ಇರ್ತಾರಕ್ಕ, ಅವ್ರಿಗೆಲ್ಲ ಹೇಳ್ತೀನಿ, ಅಕ್ಕ ನಿಮ್ನ ತುಂಬಾ ಪ್ರೀತಿಸ್ತಾರೆ, ಅಕ್ಕ ನಿನ್ನ ಶ್ರಮಿಸಿದ್ದಾರೆ ಅಂತ ಹೇಳ್ತೀನಿ ಅಕ್ಕ, ನಾನು ಹೇಳ್ತೀನಿ. ಹಾಗೆಲ್ಲ ಮಾತಾಡ್ಬೇಡ, ಆ ರೀತಿ ಏನೂ ಆಗಲ್ಲ. ನೋಡು, ದೇವ್ರಂತ ಒಬ್ಬ ಇದ್ದಾನೆ, ನೀನ್ ಬೇಗ ಹುಷಾರಾಗ್ಲಿ ಅಂತ ನಾನು ಅವ್ರ ಹತ್ರ ಬೇಡ್ಕೋತೀನಿ. ಅಕ್ಕ, ಥ್ಯಾಂಕ್ ಯು ಸೋ ಮಚ್ ಅಕ್ಕ, ಥ್ಯಾಂಕ್ ಯು ಸೋ ಮಚ್.
ಏನಾಯ್ತು? ಯಾಕೆ ಇಷ್ಟೊಂದು ನಗ್ತಾ ಇದ್ದೀರಾ? ಜೈ ನೋಡು, ನಿನ್ ಬಾಮ ಇದ್ದಂಗೆ ಮಾರಣಾಂತಿಕ ಕಾಯಿಲೆಯಿಂದ ನರಳ್ತಾ ಇದ್ದಾನಂತೆ. ಮಾರಣಾಂತಿಕ ಕಾಯಿಲೆನಾ? ಅಲ್ಲ ಮತ್ ನೀನ್ ನೋಡಿದ್ರೆ ಇಷ್ಟೊಂದು ನಗ್ತಾ ಇದೀಯಾ? ಬಾಮೈದ ಏನೋ ಆಯ್ತು? ಅಯ್ಯೋ ಬಾವಾ, ಅವಳಿಗೆ ಲೆಮನ್ ಜ್ಯೂಸ್ ಅಂದ್ರೇನೆ ಅರ್ಥ ಆಗಲ್ಲ. ಇನ್ನ ಕಾಯಿಲೆ ಹೆಸರುಗಳು ಹೇಳಿದ್ರೆ ಗೊತ್ತಾಗುತ್ತಾ? ನಾನ್ ಪಿಜ್ಜಾ ಬರ್ಗರ್ ಅಂತ ಹೇಳಿದ್ರು ನಂಬಿಡ್ತಿದ್ಲ ಅವಳು. ಸಾಧಲ್ಲ, ಇದಕ್ಕೆಲ್ಲದಕ್ಕೂ ನಿನ್ಗೆ ಅಪ್ರಿಶಿಯೇಟ್ ಮಾಡ್ಬೇಕು. ಆಮೇಲೆ ನೀನು ಮೈಂಡ್ ಗೇಮ್ ಮಾಡ್ತೀನಿ, ಟಾರ್ಚರ್ ಕೊಡ್ತೀನಿ ಅಂತ ಏನೇನೋ ಹೇಳ್ತಾ ಇದ್ದಲ್ಲ, ಇದೆಲ್ಲ ಸಕ್ಸಸ್ ಆಗುತ್ತೆ ಅಂತ ನನ್ಗೆ ನಂಬಿಕೆ ಇರಲಿಲ್ಲ ಸಾಧನ. ಬಟ್ ನೀ ಟಾರ್ಚರ್ ಕೊಡೋಕ್ಕಿಂತ ಹೆಚ್ಚಿದಾಗ್ತಿದೆ. ಜೈ, ನಾನು ತಪ್ಪು ಮಾಡ್ಬಿಟ್ಟೆ ಅಂತ ಅನಿಸ್ತಿದೆ. ಟೂತ್ ಪಿಕ್ ಅಲ್ಲಿ ತೆಗಿಯೋದನ್ನ ನೈಫ್ ಅಲ್ಲಿ ತೆಗಿಯೋ ಹಾಗೆ ಮಾಡ್ಕೊಂಡೆ. ಅಲ್ಲ, ಅವಳ ಯೋಗ್ಯತೆನ ತಿಳ್ಕೊಂಡು ಅವಳ ಲೆವೆಲ್ ತಕ್ಕ ಟಾರ್ಚರ್ ಕೊಡ್ಬೇಕಿತ್ತು. ಬಟ್ ಇಟ್ಸ್ ಓಕೆ. ಇನ್ಮೇಲೆ ನೋಡ್ತಿರು ಅವಳನ್ನ ಹೇಗ್ ಆಟ ಆಡಿಸ್ತೀನಿ ಅಂತ. ಆಟ ಆಡಿಸ್ತೀಯ? ಮತ್ತೇನ್ ಪ್ಲಾನ್ ಮಾಡಿದ್ಯಾ ಸಾಧನ? 25 ಲಕ್ಷ 25 ಲಕ್ಷ ಕೊಡ್ತಿದ್ದೀನಿ ನಿನ್ ತಮ್ಮಂಗೆ. ಏನೋ 25 ಲಕ್ಷನ? ಏನ್ ತಮಾಷೆ ಮಾಡ್ತಾ ಇದೀಯಾ? ಮೊನ್ನೆ ತಾನೇ ಅಪ್ಪ ಹೇಳಿದ್ದಾರೆ ಇನ್ಮೇಲಿಂದ 1 ರೂಪಾಯಿ ಕೂಡ ಯಾರು ಮುಟ್ಟೋಗಿಲ್ಲ ಅಂತ. ನೋಡು, ಅವ್ರ ಮಾತನ್ನ ಮೀರಿ ಏನಾದ್ರೂ ನಿಮ್ ಮುಂದುವರೆದ್ರೆ ಪ್ರಾಬ್ಲಮ್ ಆಗುತ್ತೆ. ಬೇಡ, ನನ್ ಮಾತು ಕೇಳು. ಪ್ರಾಬ್ಲಮ್ ಆಗುತ್ತೆ, ಆದ್ರೆ ನಮಗಲ್ಲ, ತೀರ್ಥಂಗೆ. ತೀರ್ ತನಕ ಓ, ಬಂದೇ ಬಿಟ್ಟ.